ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಲ್ಯಾಮಿಸ್ ಥಿಯರಂ ಮೇಲೆ. ಸರಿನಾ? ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಈಸಿ ಆಗಿರುವಂತ ಪ್ರಾಬ್ಲಮ್. ಇದರಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಕ್ಲಾಸ್ ಅನ್ನ ಕೇಳಿಸ್ಕೊಳ್ರಿ, ಆಮೇಲೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ನೋಟ್ಸ್ ಬರ್ಕೋಬೇಕಾದ್ರೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸರಿನಾ? ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಟ್ ದ ಟೆನ್ಷನ್ ಇಂಡ್ಯೂಸ್ ಇನ್ ದ ಕೇಬಲ್ ಯೂಸ್ ಫಾರ್ ದ ಅಸೆಂಬ್ಲಿ ಶೋನ್ ಗಿವನ್ ದಟ್ ದ ವೇಟ್ ಈಸ್ ಈಕ್ವಲ್ ಟು 1500 ನ್ಯೂಟನ್ ಅಂತ. ಅಂದ್ರೆ ಇಲ್ಲಿ ವೇಟ್ ಅನ್ನ ಕೊಟ್ಟಿದ್ದಾರಲ್ಲ, ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ, 1500 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಈಗ ಟೆನ್ಷನ್ ಇಂಡ್ಯೂಸ್ಡ್ ಇನ್ ದ ಕೇಬಲ್ ಅಂತಂದ್ರೆ ಎ ಬಿ ಅನ್ನೋ ಒಂದು ಕೇಬಲ್ ಇದೆ, ಬಿ ಸಿ ಅನ್ನೋ ಒಂದು ಕೇಬಲ್ ಇದೆ. ಸೊ ಇಲ್ಲಿ ವೆಯ್ಟ್ ಅನ್ನ ಕೆಳಗಡೆ ಹಾಕಿದಾಗ, ಫಾರ್ ಎಕ್ಸಾಂಪಲ್ ಎರಡು ಹಗ್ಗ ಅಥವಾ ದಾರ ಇದೆ ಅಂತಂದ್ರೆ ಅದಕ್ಕೆ ಈ ಒಂದು ಜಾಗದಲ್ಲಿ ಏನಾದ್ರೂ ಒಂದು ಕಟ್ಬಿಟ್ಟು ಏನಾದ್ರೂ ವೆಯ್ಟ್ ಅನ್ನ ನಾವು ಕೆಳಗಡೆ ಹಾಕಿದಾಗ ಟೆನ್ಷನ್ ಬರುತ್ತಲ್ವಾ ಈ ಎರಡು ರೋಪ್ಗಳ ಮೇಲೆ ಅಥವಾ ಕೇಬಲ್ಗಳ ಮೇಲೆ. ಸೊ ಆ ಟೆನ್ಷನ್ ವ್ಯಾಲ್ಯೂ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಆ ಟೆನ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಲ್ಯಾಮಿಸ್ ಥಿಯರಂ ಅನ್ನ ಯೂಸ್ ಮಾಡ್ತೀವಿ. ಸೊ ಮೊದಲನೇ ಸ್ಟೆಪ್ ಏನು ಅಂತಂದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರಿಬೇಕು. ಸ್ಟೆಪ್ ನಂಬರ್ 1 ಏನು, ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್, FBD ಅಂತ ಬರ್ದಿರ್ತೀನಿ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಫಾರ್ ಬಿ, ಸರಿನಾ? ಫಾರ್ ಪಾಯಿಂಟ್ ಬಿ. ಸೊ ಪಾಯಿಂಟ್ ಬಿ ಅಲ್ಲೇ ಅಲ್ವಾ ಆಕ್ಟ್ ಆಗ್ತಾ ಹೋಗೋದು. ಇವೆರಡು ಕೇಬಲ್ಗಳನ್ನ ಈ ಒಂದು ಜಾಯಿಂಟ್ ಅಲ್ಲಿ ಇಟ್ಕೊಂಡು ನಾವು ಇಲ್ಲಿ ವೆಯ್ಟ್ ಅನ್ನ ಹಾಕ್ತಾ ಇದೀವಿ. ಸೊ ಅದರಿಂದ ಏನಾಗುತ್ತೆ, ಈ ಎರಡು ಕೇಬಲ್ಗಳ ಮೇಲೆ ನಮಗೆ ಟೆನ್ಷನ್ ಬೀಳ್ತಾ ಹೋಗುತ್ತೆ. ಸೊ ಆ ಟೆನ್ಷನ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂತಂದ್ರೆ ಈ ಒಂದು ಜಾಯಿಂಟ್ ಅಥವಾ ಪಾಯಿಂಟ್ಗೆ ನಾವು FBD ಡಯಾಗ್ರಾಮ್ ಅನ್ನ ಬರಿಬೇಕು. ಯಾವ ರೀತಿ ಬರಿತೀವಿ? ಬಿ ಅಂತ ಒಂದು ಪಾಯಿಂಟ್ ಇದೆ, ನೆಕ್ಸ್ಟ್ ಬಿ ಇಂದ ಸಿ ಗೆ ಒಂದು ಕೇಬಲ್ ಇದೆ ನನ್ನ ಹತ್ರ, ಬಿ ಇಂದ ಎ ಗೆ ಒಂದು ಕೇಬಲ್ ಇದೆ ನನ್ನ ಹತ್ರ. ಸೊ ಅದಕ್ಕೆ ನಾವು ವೆಯ್ಟ್ ಅನ್ನ ಕೊಟ್ಟಿದ್ದೀವಿ, ವೆಯ್ಟ್ ಈಸ್ ಆಫ್ 1500 ನ್ಯೂಟನ್. ಸೊ ಈಗ ಯಾವತ್ತಿದ್ರೂ ಕೂಡ ಟೆನ್ಷನ್ ಅನ್ನ ನಾವು ಔಟ್ವರ್ಡ್ಸ್ ತೋರಿಸ್ತಾ ಹೋಗ್ತೀವಿ, ಸರಿನಾ? ಔಟ್ವರ್ಡ್ಸ್. ಸೊ ಇಲ್ಲಿ ಎಳಿತಾ ಇರೋದು ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಎಳಿತಾ ಇದೆ. ಅದನ್ನ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಈ ಎರಡು ಕೇಬಲ್ಗಳನ್ನ ಎಳಿತಾ ಇದೆ. ಆದ್ರೆ ನಾವು ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟೆನ್ಷನ್ ಅನ್ನ ತೋರಿಸ್ತಾ ಹೋಗ್ಬೇಕು, ಡೈರೆಕ್ಷನ್ ಅನ್ನ. ಸೊ ಡೈರೆಕ್ಷನ್ ಇಲ್ಲೂ ಕೂಡ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ತೋರಿಸ್ತೀವಿ. ಸೊ ಇದನ್ನ ಟಿ ಎ ಬಿ ಅಂತ ಕರಿತಾ ಹೋಗೋಣ, ಇದನ್ನ ಟಿ ಬಿ ಸಿ ಅಂತ ಕರಿತಾ ಹೋಗೋಣ, ಅಥವಾ ಟಿ ಸಿ ಬಿ, ಸರಿನಾ? ಟಿ ಬಿ ಸಿ ಅಥವಾ ಟಿ ಸಿ ಬಿ, ಎನಿಥಿಂಗ್, ಸಿ ಬಿ ಅಂತ ಕರಿತಾ ಹೋಗೋಣ. ಇಲ್ಲೇನಾಗುತ್ತೆ ಅಂತಂದ್ರೆ ಫೋರ್ಸ್ ಏನಾಗ್ತಾ ಇರೋದು, ಆಕ್ಟ್ ಆಗ್ತಾ ಇರೋದು, ಇಲ್ಲಿ ಲೋಡ್ ಆಕ್ಟ್ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದೇ ಒಂದು ಡೈರೆಕ್ಷನ್ ನಲ್ಲಿ ತೋರಿಸ್ತೀವಿ. ಎಷ್ಟಿದೆ ಇದು? 1500 ನ್ಯೂಟನ್. ಇಷ್ಟನ್ನ ಬರಿಬೇಕು. ಸೊ ದಿಸ್ ಈಸ್ ದ ಫ್ರೀ ಬಾಡಿ ಡಯಾಗ್ರಾಮ್. ಈಗ ಈ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಆಗಲ್ಲ ಲ್ಯಾಮಿಸ್ ಥಿಯರಂ ಪ್ರಾಬ್ಲಮ್ ಅನ್ನ. ಲ್ಯಾಮಿಸ್ ಥಿಯರಂ ಅಲ್ಲಿ ನಮಗೆ ಮೇಜರ್ ಆಗಿ 3 ಕಂಡೀಷನ್ಸ್ ಬರುತ್ತೆ. ಮೊದಲನೇ ಕಂಡೀಷನ್ ಏನು, 3 ಕನ್ಕರೆಂಟ್ ಫೋರ್ಸಸ್ ಗಳು ಇರಬೇಕು. ಸೊ ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ, 3 ಕನ್ಕರೆಂಟ್ ಫೋರ್ಸಸ್ ಗಳು ಇರಬೇಕು. ಇದನ್ನೇನು ಬರ್ಕೊಳಕ್ ಹೋಗ್ಬೇಡ್ರಿ, ನಾನು ಕಂಡೀಷನ್ ಹೇಳ್ತಾ ಇರೋದು. 3 ಕನ್ಕರೆಂಟ್ ಫೋರ್ಸಸ್ ಅಂತಂದ್ರೆ ನೋಡಿ, ಇಲ್ಲಿ ಎಲ್ಲವೂ ಕೂಡ ಸೇಮ್ ಪಾಯಿಂಟ್ ಇಂದ ಒರಿಜಿನ್ ಆಗಿರ್ಬೇಕು. ನೋಡಿ, ಬಿ ಪಾಯಿಂಟ್ ಇಂದನೇ ಒರಿಜಿನ್ ಆಗಿರೋ ಎಲ್ಲವೂ ಕೂಡ ಕನೆಕ್ಟ್ ಆಗಿದಾವೆ ಅಷ್ಟೇ, ಸರಿನಾ? ಕನೆಕ್ಟ್ ಆಗಿರ್ಬೇಕು. ಸೊ ಇದನ್ನ ಏನಂತ ಕರಿತೀವಿ, 3 ಕನ್ಕರೆಂಟ್ ಫೋರ್ಸಸ್. ಸೊ 3 ಕನ್ಕರೆಂಟ್ ಫೋರ್ಸಸ್ ಇದೆಯಾ? ಎಸ್ ಇದೆ. ನೆಕ್ಸ್ಟ್ ಎರಡನೇದು ಏನು ಅಂತಂದ್ರೆ ದೇರ್ ಡೈರೆಕ್ಷನ್ ಮಸ್ಟ್ ಬಿ ಸೇಮ್. ಡೈರೆಕ್ಷನ್ ಮಸ್ಟ್ ಬಿ ಸೇಮ್. ಸೊ ಮೂರದು ಕೂಡ ನಮಗೆ ಡೈರೆಕ್ಷನ್ ಸೇಮ್ ಇರ್ಬೇಕು. ನೋಡಿ, ಇದು ಹೊರಗಡೆ ಹೋಗ್ತಾ ಇದೆ, ಇದು ಹೊರಗಡೆ ಹೋಗ್ತಾ ಇದೆ, ಇದು ಹೊರಗಡೆ ಹೋಗ್ತಾ ಇದೆ. ಈ ಒಂದು ಪಾಯಿಂಟ್ ಅಥವಾ ಜಾಯಿಂಟ್ ಅನ್ನ ನೀವು ರೆಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಹೋದ್ರೆ ಬಿ ಇಂದ ಹೊರಗಡೆ ಹೋಗ್ತಾ ಇದೆ, ಬಿ ಇಂದ ಹೊರಗಡೆ ಹೋಗ್ತಾ ಇದೆ, ಬಿ ಇಂದ ಹೊರಗಡೆ ಹೋಗ್ತಾ ಇದೆ. ಸೊ ಎಲ್ಲವೂ ಕೂಡ ಹೊರಗಡೆ ಹೋಗ್ತಿದಾವೆ ಅಂದ್ರೆ ಇದು ಕಂಡೀಷನ್, ಎರಡನೇ ಕಂಡೀಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮೂರನೇ ಕಂಡೀಷನ್ ಏನು ಅಂತಂದ್ರೆ ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಮಸ್ಟ್ ಬಿ ನೋನ್. ಫೋರ್ಸಸ್ ಮಸ್ಟ್ ಬಿ ನೋನ್ ಅಂತಂದ್ರೆ ಇಲ್ಲಿ ಈ ಆಂಗಲ್ಲು, ಈ ಆಂಗಲ್ಲು, ಈ ಆಂಗಲ್, ಈ 3 ಆಂಗಲ್ಗಳು ನನಗೆ ಗೊತ್ತಿರಬೇಕು. ಸೊ ಈಗ ಗೊತ್ತಿಲ್ಲ ಅಲ್ವಾ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈ 2 ಕಂಡೀಷನ್ ಇದೆ ಅಂತಂದ್ರೆ ಈ 3ನೇ ಕಂಡೀಷನ್ಗೆ ಹೋಗ್ಬೇಕು, ಆಂಗಲ್ ಅನ್ನ ನಾವೇ ಕಂಡು ಹಿಡ್ಕೋಬೇಕಾಗತ್ತೆ. ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಎಷ್ಟು ಜನ ಕನ್ಫ್ಯೂಷನ್ ಅನ್ನ ಮಾಡ್ಕೊಂತ ಹೋಗ್ತಾರೆ. ಸೊ ಕನ್ಫ್ಯೂಷನ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸಿಂಪಲ್. ಸೊ ಇಲ್ಲಿ ಒಂದು ಅಡ್ಡ ಲೈನ್ ಅನ್ನ ಹಾಕ್ತಾ ಹೋಗಿ, ಗೆರೆನ ಅಡ್ಡ ಲೈನ್. ಸೊ ಈಗ ಅಡ್ಡ ಲೈನ್, ಸ್ಟ್ರೈಟ್ ಲೈನ್ ಅನ್ನ ಹಾಕಿರ್ತೀನಿ, ಇದೊಂಚೂರು ಕೊಲ್ಲಿಗೆ ಕಾಣಿಸ್ತಾ ಇರ್ಬೋದು. ಸೊ ನೀವು ಸ್ಕೇಲ್ ಅನ್ನ ಇಟ್ಕೊಂಡು ಹಾಕ್ರಿ. ಅವಾಗ ಏನಾಗುತ್ತೆ, ಇದು 90 ಡಿಗ್ರಿ ಆಯ್ತು ಅಲ್ವಾ, ಇದು ಕೂಡ 90 ಡಿಗ್ರಿ ಆಯ್ತು. ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ 90 ಡಿಗ್ರಿ. ಸೊ ಈಗ ನನಗೆ ಇಷ್ಟು ಗೊತ್ತಾಗಿದೆ. ಇನ್ನು ಉಳಿದಿರುವಂತದ್ದು ಇಷ್ಟನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ಇಲ್ಲಿಗೆ ಸೇಮ್ ಲೈನ್ ಅನ್ನ ನಾನು ಹಾಕ್ತಾ ಹೋಗ್ತೀನಿ ನೋಡಿ, ಇಲ್ಲಿ ಸೇಮ್ ಲೈನ್. ಈಗ ಇಲ್ಲಿ 20 ಇದೆ. ಸೊ ಈ ಒಂದು ಆಂಗಲ್ ವ್ಯಾಲ್ಯೂನ ಅಲ್ವಾ ನಮ್ಗೆ ಬೇಕಾಗಿರೋದು, ನೋಡಿ ಈ ಒಂದು ಆಂಗಲ್ ವ್ಯಾಲ್ಯೂನೇ ಬೇಕಾಗಿರೋದು. ಸೊ ಈ ವ್ಯಾಲ್ಯೂ ಏನಾಗಿರುತ್ತೆ, ನನಗೆ 20 ಡಿಗ್ರಿನೇ ಆಗಿರುತ್ತೆ. ಯಾಕೆ 20 ಡಿಗ್ರಿ ಆಗಿರುತ್ತೆ ಅಂತಂದ್ರೆ ಇದನ್ನ ನಾವು ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಬರಿತೀನಿ, ನಾನು ಏನ್ ಬರಿಬಾರ್ದು ಅಂತ ಅಂತೀನಿ ಅದನ್ನ ಬರಿಬಾರ್ದು. ಸೊ ಇದನ್ನ ಕೇಳ್ಕೊಳೋದಕ್ಕೆ ಮಾತ್ರ ಇರಬೇಕು, ಸರಿನಾ? ಈ ತರ ಒಂದ್ ಏನಾದ್ರೂ ಇದೆ ಅಂತಂದ್ರೆ
ಇಲ್ಲಿ ಆ್ಯಂಗಲ್ ಇದೆ 20 ಡಿಗ್ರಿ. ಸೊ ಈ ಒಂದು ಆ್ಯಂಗಲ್ ಕೂಡ ನಮಗೆ 20 ಡಿಗ್ರಿನೇ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ನಾವು ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಕರಿತೀವಿ. ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಈ ವ್ಯಾಲ್ಯೂ ಎಷ್ಟು ಬಂತು, ನಮಗೆ 20 ಡಿಗ್ರಿ ಬಂತು. ಆದರೆ ಇಲ್ಲಿ ನೋಡಿ ಏನಾಗಿರೋದು, ನನಗೆ ಈ ಒಂದು ಆ್ಯಂಗಲ್ ಬೇಕಾಗಿರೋದು ಇಲ್ಲಿ 40 ಡಿಗ್ರಿ ಇದೆ. ಈ ಒಂದು ಆ್ಯಂಗಲ್ ಇದ್ರೆ ನಾವು ಆಲ್ಟರ್ನೇಟಿವ್ ಇಂದ ಕಂಡುಹಿಡಬಹುದಿತ್ತು. ಆದರೆ ನನಗೆ ಬೇಕಾಗಿರೋದು ಇಲ್ಲೇ ಇರುವಂಥ ಆ್ಯಂಗಲ್. ನೋಡಿ ಇದಕ್ಕೂ ಅಂತ ಡಿಫ್ರೆನ್ಸ್ ಇದೆ ತಾನೆ. ಸೊ ಈ ಒಂದು ಆ್ಯಂಗಲ್ ಅನ್ನ ಯಾವ ರೀತಿ ಕಂಡುಹಿಡೋದು, ಸಿಂಪಲ್. ಸೊ ಈ ತರ ಒಂದು ಟ್ರಯಾಂಗಲ್ ಅನ್ನ ಮಾಡ್ಕೊಳ್ಳಿ, ಕೆಳಗಡೆ ಲೈನ್ ಅನ್ನ ಹೇಳ್ಕೊಂಡು. ಸೊ ಟ್ರಯಾಂಗಲ್ ಹೇಳ್ಕೊಂಡೆ ಅಂತಂದ್ರೆ ಇಲ್ಲೇನಾಗುತ್ತೆ, ಇದು 90 ಡಿಗ್ರಿ ಆಯ್ತಾ. ಸೊ ಇಲ್ಲಿ 90 ಇದೆ, ಇಲ್ಲಿ 40 ಡಿಗ್ರಿ ಇದೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂತಂದ್ರೆ ಟೋಟಲ್ ಒಳಗಡೆ ಡಿಗ್ರಿ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. 90 + 40 ಅಂತಂದ್ರೆ 130. ಸೊ 180 - 130, 180 ಡಿಗ್ರಿ - 130 ಡಿಗ್ರಿ ಅಂತಂದ್ರೆ ಎಷ್ಟಾಯ್ತು, 50 ಡಿಗ್ರಿ. ಸರಿನಾ, 50 ಡಿಗ್ರಿ ಆಗುತ್ತೆ. ಸೊ ಈ ವ್ಯಾಲ್ಯೂ ಎಷ್ಟಿದೆ ನನಗೆ, 50 ಡಿಗ್ರಿ. ಸೊ ಈಗ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. 90 + 20, 90 + 20 ಟೋಟಲ್ ಇದಷ್ಟು ಕೂಡ ಸೇರಿಸಿ ಎಷ್ಟಾಗುತ್ತೆ ನನಗೆ, 110 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ 50 + 90 ಇದಷ್ಟು ಕೂಡ ಸೇರಿಸಿ ಏನಾಗುತ್ತೆ ನನಗೆ, 140 ಡಿಗ್ರಿ ಆಗುತ್ತೆ. ಆದರೆ ಈ ಒಂದು ಆ್ಯಂಗಲ್ ನನಗೆ ಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್. ಅಷ್ಟು ಸರ್ಕಲ್ ಇದೆ ಅಂತಂದ್ರೆ 360 ಡಿಗ್ರಿ ಇರುತ್ತಲ್ವಾ. ಸೊ 110 ಡಿಗ್ರಿ 140 ಡಿಗ್ರಿ ಅಂತಂದ್ರೆ ಎಷ್ಟಾಯ್ತು ನಮಗೆ, 250 ಡಿಗ್ರಿ ಆಯಿತು. ಸೊ 360 ಡಿಗ್ರಿ - 250 ಡಿಗ್ರಿ ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ, 110 ಡಿಗ್ರಿ ಆಗುತ್ತೆ. ಸೊ ಈಗ 110 ಡಿಗ್ರಿ ಅಂತ ನಾವಿಲ್ಲಿ ಬರಿತಾ ಹೋಗ್ತೀವಿ, 110 ಡಿಗ್ರಿ. ಸೊ ಇದನ್ನೆಲ್ಲ ಬರ್ಕೊಳೋದಕ್ಕೆ ಹೋಗ್ಬೇಡ್ರಿ, ಸ್ಕ್ರೀನ್ ಶಾಟ್ ತಕೊಂಡಾಗ ಇದು ಇರಲಿ. ಸೊ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ನಾನು ಇದನ್ನ ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್ ಹೇಳ್ತಾ ಇರೋದು, ಸರಿನಾ. ಇದನ್ನು ಬರಿಬಾರ್ದು, ಇದನ್ನು ಬರಿಬಾರ್ದು, ಇದನ್ನು ಬರಿಬಾರ್ದು. ಸೊ ನೋಡಿದಾಗ ನಿಮಗೆ ಒಂದೊಂದ್ಸಲಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, ಇನ್ನೊಂದು ಬರ್ದಿರ್ತೀನಿ, ಸರಿನಾ. ಎಷ್ಟು ಈಗ ನಮಗೆ ಆಂಗಲ್ಗಳು ಗೊತ್ತಾಗಿದ್ದಾವೆ, ಮತ್ತೆ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನು ಕೂಡ ಬರ್ದಿದ್ದೀನಿ. ಈಗ ನಾವು ಲ್ಯಾಮಿಸ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೋದು. ಸೊ ಬೈ ಯೂಸಿಂಗ್ ಲ್ಯಾಮಿಸ್ ಥಿಯರಮ್. ಸೊ ಲ್ಯಾಮಿಸ್ ಥಿಯರಮ್ ಅನ್ನು ಯೂಸ್ ಮಾಡ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ತೀನಿ. ಇಲ್ಲಿ ಈ 3 ಫೋರ್ಸ್ಗಳಲ್ಲಿ ನಮಗೆ ನೋನ್ ಫೋರ್ಸ್ ಯಾವುದು ಅಂದ್ರೆ ವ್ಯಾಲ್ಯೂ ಯಾವ್ದಕ್ಕೆ ಗೊತ್ತಿದೆ, 1500 ನ್ಯೂಟನ್. ಅದು ಮಧ್ಯದಲ್ಲಿ ಬರಬೇಕು. ಸೊ ಇವಾಗ ನೋಡಿ, TAB ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್ ವಿಚ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಇದು ಮಧ್ಯದಲ್ಲಿ ಬರಬೇಕು, 1500 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್ ವಿಚ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ TCB. ಸೊ TCB ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್. ಗೊತ್ತಾಯ್ತಾ, ನಮಗೆ ಗೊತ್ತಿರುವಂತಹ ಫೋರ್ಸ್ ಏನಿರುತ್ತೆ ಅದು ಮಧ್ಯದಲ್ಲಿದ್ರೆ ಬೆಸ್ಟ್ ಆಗಿರುತ್ತೆ. TAB ಇಂಟು ಆಪೋಸಿಟ್ ಆಫ್ ದಿ TAB ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್. ಆಪೋಸಿಟ್ ಆಂಗಲ್ ಅಂದ್ರೆ ನೋಡಿ ಇಲ್ಲಿ TAB ಇಲ್ಲಿದೆ. ಸೊ ಇದರ ಆಪೋಸಿಟ್ ಅಲ್ಲಿ ಯಾವ ಆಂಗಲ್ ಇರೋದು ನನಗೆ, 110 ಡಿಗ್ರಿ. ಸೊ 110 ಡಿಗ್ರಿ ಅಂತ ಬರಿಬೇಕು. ನೆಕ್ಸ್ಟ್ 1500 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಡಿಗ್ರಿ. ಸೊ ನೋಡಿ ಇಲ್ಲಿ 1500 ಇದರ ಆಪೋಸಿಟ್ ನೋಡಿ ಉಲ್ಟಾ ಎಷ್ಟಿರೋದು ನಮಗೆ, 110. ಸೊ 110 ಡಿಗ್ರಿ. ನೆಕ್ಸ್ಟ್ TCB ಇದೆ. ಸೊ ಅದರ ಆಪೋಸಿಟ್ ಅಲ್ಲಿ ನನಗೆ ಟೋಟಲ್ ಎಷ್ಟಿರೋದು, ನನಗೆ 140 ಡಿಗ್ರಿ. ಸೊ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಏನ್ ಮಾಡೋಣ ಅಂತಂದ್ರೆ ಇವರಿಬ್ರನ್ನ ಒಂದ್ಸಲಿ ಯೂಸ್ ಮಾಡ್ಕೊಂಡು ನಾವು TAB ವ್ಯಾಲ್ಯೂನ ಕಂಡುಹಿಡ್ಕೋಬಹುದು. ನೆಕ್ಸ್ಟ್ ಇವರಿಬ್ರನ್ನ ಒಂದ್ಸಲಿ ಯೂಸ್ ಮಾಡ್ಕೊಂಡು ನಾವು TCB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫಸ್ಟ್ ಇವರಿಬ್ರನ್ನ ಯೂಸ್ ಮಾಡ್ಕೊಳ್ಳೋಣ. TAB ವಿಲ್ ಬಿ ಈಕ್ವಲ್ ಟು, ಇಲ್ಲಿ 1500 ಬರೀರಿ, 1500 ಹೋಲ್ ಡಿವೈಡೆಡ್ ಬೈ ಸೈನ್ 110 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 110 ಡಿಗ್ರಿ. ಸೊ ಈಗ ನನಗೆ TAB ಮಾತ್ರ ಬೇಕು. ಸೊ ಏನ್ ಮಾಡ್ತೀನಿ, ಸೈನ್ 100. ಸೊ ಈಗ ನನಗೆ TAB ಮಾತ್ರ ಬೇಕು. ಸೊ ಸೈನ್ 110 ಡಿಗ್ರಿನ ಆ ಕಡೆ ಕಳಿಸ್ತೀನಿ. ಸೊ TAB ವಿಲ್ ಬಿ ಈಕ್ವಲ್ ಟು 1500 ಇಂಟು ಸೈನ್ 110 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 110 ಡಿಗ್ರಿ. ಸೈನ್ 110 ಡಿಗ್ರಿ ಸೈನ್ 110 ಡಿಗ್ರಿ ಹೋಯ್ತು. ಏನು ಉಳ್ಕೊಂತು, 1500 SI ಯೂನಿಟ್ ಬರೆಯೋದನ್ನ ಮರಿಬಾರ್ದು, ದಟ್ ಈಸ್ ನ್ಯೂಟನ್. ಸರಿನಾ, 1500 ನ್ಯೂಟನ್. ಸೊ TAB ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಈಗ ನೆಕ್ಸ್ಟ್ ಏನ್ ಮಾಡೋಣ, TCB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ TCB ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ TCB ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇವರಿಬ್ರು ಕೂಡ ನಾವು ಕಂಪೇರ್ ಮಾಡಬೇಕು. ಸೊ ಈಗ ಕಂಪೇರ್ ಮಾಡ್ತಾ ಹೋಗೋಣ. 1500 ಹೋಲ್ ಡಿವೈಡೆಡ್ ಬೈ ಸೈನ್ 110 ಡಿಗ್ರಿ ವಿಲ್ ಬಿ ಈಕ್ವಲ್ ಟು TCB ಹೋಲ್ ಡಿವೈಡೆಡ್ ಬೈ ಸೈನ್ 140 ಡಿಗ್ರಿ. ಸೊ ಈಗ ನನಗೆ TCB ಮಾತ್ರ ಬೇಕು, ಸೈನ್ 140 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. ಸೊ 1500 ಇಂಟು ಸೈನ್ 140 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 110 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, TCBಗೆ ಈಕ್ವಲ್ ಆಗಿರುತ್ತೆ. ಸೊ TCB ವಿಲ್ ಬಿ ಈಕ್ವಲ್ ಟು, ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಬೇಕು. ಯಾವ ರೀತಿ ನೋಡಿ, ಇಲ್ಲಿ 1500 ಸೈನ್ ಅನ್ನು ಒತ್ತಿ 140. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ,
ವ್ಯಾಲ್ಯೂ ಈಸ್ 964.1814 ಇಷ್ಟು ಸಾಕು. ಹೋಲ್ ಡಿವೈಡೆಡ್ ಬೈ ಸೈನ್ 110 ಸೈನ್ 110 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.9396. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಟಿ ಸಿ ಬಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 964.1814 ಹೋಲ್ ಡಿವೈಡೆಡ್ ಬೈ 0.9396. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1026.161 ನ್ಯೂಟನ್. ಸೊ ಈ ತರ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಟೆನ್ಷನ್ ಅಟ್ ಸಿ ಬಿ ಕೇಬಲ್ ಮತ್ತೆ ಟೆನ್ಷನ್ ಅಟ್ ಎ ಬಿ ಕೇಬಲ್ ಎರಡನ್ನೂ ಕೂಡ ಕಂಡುಹಿಡಿದಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.